ಇದು ಜಾತ್ರೆಯ 2ನೇ ದಿನದ ವಿಡಿಯೋ. ಇದರಲ್ಲಿ 3 ವಿಡಿಯೋ ಇದೆ. 2ನೇ ದಿನದ್ದು, 3ನೇ ದಿನದ್ದು, 4ನೇ ದಿನದ್ದು. ಈಗ ಫಸ್ಟ್ ಸ್ಟಾರ್ಟಿಂಗ್ ಇದು 2ನೇ ದಿನದ್ದು. ಹಾಗೆ ವಿಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೇನೆ, ಯಾರೋ ಬೇಜಾರು ಮಾಡ್ಕೋಬೇಡಿ. ಇದೊಂದೇ ವಿಡಿಯೋ ಇದ್ದಿದ್ದು, ಇದೊಂದೇ ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೀನಿ, ಎಲ್ಲವೂ ಕೂಡ 3 ದಿನದ್ದು ಕೂಡ. ನಮ್ಮ ಪಾಪು ಏನು ಮಾಡ್ತಾ ಇದ್ದಾಳೆ ನೋಡಿ, ಅವಳಿಗೆ ತಲೆಗೆ ಹೂವನ್ನು ಇಟ್ಟಿದ್ದೇವೆ. ಹೂವನ್ನು ಇಡಬೇಕು ಅಂತ ಹೇಳ್ತಾ ಇದ್ಲು ಅವಳು, ನನಗೂ ಕೂಡ ಇಡು ಅಂತ ಹೇಳ್ಬಿಟ್ಟು. ಹಾಗೆಯೇ 2ನೇ ದಿನ, ಜಾತ್ರೆ 2ನೇ ದಿನ ಧರ್ಮಸ್ಥಳದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರ ತಮ್ಮ ಕೂಡ ಬಂದಿದ್ದರು, ಹರ್ಷೇಂದ್ರ ಕುಮಾರ್ ಅವರು. ಬಂದು ದೇವಸ್ಥಾನಕ್ಕೆ ಅವರು 300 ಬಟ್ಟಲುಗಳನ್ನು ಮತ್ತು ಏನು ತರಕಾರಿ ಏನೆಲ್ಲ ಬೇಕು ಅದೆಲ್ಲ ಕೊಟ್ಟಿದ್ದಾರೆ. ತುಂಬಾ ಇವರು ಸಹಾಯವನ್ನು ಮಾಡಿದ್ದಾರೆ ಧರ್ಮಸ್ಥಳದಿಂದ ದೇವಸ್ಥಾನಕ್ಕೆ. ಹಾಗಾಗಿ ಅವರು ಕೂಡ ಬಂದಿದ್ದರು. ಎಲ್ಲ ದೇವಸ್ಥಾನದ ಸುತ್ತಮುತ್ತ ಎಲ್ಲ ಒಳಗಡೆ ಎಲ್ಲ ಹೋದರು. ಒಳಗಡೆ ಎಲ್ಲ ಹೋಗಿ ಮತ್ತು ಹೊರಗಡೆ ಎಲ್ಲ ನೋಡ್ಕೊಂಡು ಬಂದರು. ಸೊ ತುಂಬಾ ಖುಷಿ ಆಗುತ್ತೆ, ಅಂದರೆ ಧರ್ಮಸ್ಥಳದಿಂದ ಕೂಡ ತುಂಬಾ ಸಹಾಯ ಮಾಡ್ತಾರೆ ಅಂಥೇಳಿ ತುಂಬಾ ಖುಷಿಯಾಯಿತು. ಹಾಗೆಯೇ ಇಲ್ಲಿ ಕೂಡ ಎದುರುಗಡೆ ಎಲ್ಲ ನೋಡ್ಕೊಂಡು ಬರ್ತಾಯಿದ್ರು, ದೇವಸ್ಥಾನದ ಸುತ್ತಮುತ್ತ ಎಲ್ಲ ನೋಡಿಕೊಂಡು ವಿವರಿಸ್ತಾ ಎಲ್ಲ ಬರ್ತಾಯಿದ್ರು. ಸೊ ತುಂಬಾ ಸಹಾಯವನ್ನು ಕೂಡ ಇವರು ಮಾಡಿದ್ದಾರೆ. ನಿಮ್ಗೆ ಗೊತ್ತಿದೆ, ಧರ್ಮಸ್ಥಳ ಅಂದರೆ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ಇದೇನು ದೂರ ಏನಿಲ್ಲ, ನಮ್ಮ ಊರಲ್ಲಿ ಹತ್ರನೇ ಇರೋದು ಧರ್ಮಸ್ಥಳ. ಹಾಗಾಗಿ ಎಲ್ಲರೂ ಕೂಡ ಆಲ್ಮೋಸ್ಟು ಎಲ್ಲಿ ನೋಡಿದರೂ ಧರ್ಮಸ್ಥಳಕ್ಕೆ ಎಲ್ಲರೂ ಬಂದಿರ್ತಾರೆ. ಏನು ಅಂತ ಅಂದರೆ ಇವಾಗ ಬೆಂಗಳೂರಲ್ಲಿ ಅಂತ ಹೇಳಿದ್ರು ಧರ್ಮಸ್ಥಳ ಅಂತ ಅಂದಾಗ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ, ಯಾಕಂದರೆ ಎಲ್ಲರೂ ಆಲ್ಮೋಸ್ಟು ಧರ್ಮಸ್ಥಳಕ್ಕೆ ಬಂದಿರ್ತಾರೆ. ಸೊ ಹಾಗಾಗಿ ಇಲ್ಲಿ ಈಗ ಅವರು ಬಂದು ಎಲ್ಲ ವಿಚಾರಿಸ್ತಾ ಇದ್ದಾರೆ. ಇದು ಅವತ್ತಿನ ರಾತ್ರಿ, 2ನೇ ದಿನ ರಾತ್ರಿ ಇದು ಪ್ರೋಗ್ರಾಮು. ಇದು ಮಂಜೇಶ್ವರ ಅಂದರೆ ಮಂಗಳೂರು ಆಚೆ ಬರುತ್ತೆ. ಮಂಜೇಶ್ವರ ಕಾಸರಗೋಡು ಬಾರ್ಡ್ರ್ ಬರುತ್ತೆ, ಆದರೆ ಮಂಜೇಶ್ವರದು ಕರ್ನಾಟಕಕ್ಕೇ ಸೇರುತ್ತೆ ಅಂತ ಅಂದ್ಕೊಳ್ತೇನೆ. ಹೌದು. ಸೊ ಅಲ್ಲಿಯ ಒಂದು ವಿದ್ಯಾರ್ಥಿಗಳಿಂದ ಭರತನಾಟ್ಯ ಇತ್ತು. ಈಗ ಏನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇವರು ಪ್ರಸ್ತುತ ಡಾಕ್ಟರ್ ಕಲಿತಾ ಇದ್ದಾರೆ. ಆಲ್ಮೋಸ್ಟ್ ಎಲ್ಲ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳೇ ಇದ್ದರು, ಇವರು ಮಾತ್ರ ಡಾಕ್ಟರ್ ಕಲಿತಾ ಇದ್ದಾರೆ. ಸೊ ಅವ್ರದ್ದೇ ಎಲ್ಲ ಪ್ರೋಗ್ರಾಮ್ಗಳೆಲ್ಲ ನಡೀತಾ ಇತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಹಾಗೆಯೇ ಮಣಿಕಂಠನ ಒಂದು ಮಹಿಮೆಯನ್ನು ಕೂಡ ಚೆನ್ನಾಗಿ ಭರತನಾಟ್ಯದಲ್ಲಿ ವಿವರಿಸಿದರು. ನಾನು ಸ್ವಲ್ಪ ವಿಡಿಯೋವನ್ನು ಮಾಡಿರೋದು, ಯಾಕಂತಂದರೆ ಇದು ಇವರ ಗುರುಗಳು, ಇವರೇ ಅವರಿಗೆಲ್ಲ ಕಲಿಸ್ಕೊಡ್ತಾ ಇರೋದು. ಸ್ವಲ್ಪನೇ ವೀಡಿಯೋವನ್ನು ಮಾಡಿದ್ದೇನೆ, ಯಾಕಂತಂದರೆ ಸುಮ್ಮನೆ ಏನಕ್ಕಲ್ವ ವೀಡಿಯೋ ಮಾಡೋದು, ಹೇಗೂ ನನಗೆ ಸಾಂಗ್ ಏನು ಹಾಕೋದಕ್ಕಾಗಲ್ಲ. ಸೊ ಜಸ್ಟ್ ನಾನು ಸ್ವಲ್ಪ ಅವರು ಮಾಡಿರೋದು ಭರತನಾಟ್ಯಂ ತುಂಬ ಚೆನ್ನಾಗಿತ್ತು ಪ್ರೋಗ್ರಾಮ್. ಆಯಿತಾ, ಇದು ನಾವು ಸ್ವಲ್ಪ ಎದುರುಗಡೆ ಕೂತ್ಕೊಂಡೇ ನೋಡ್ತಾ ಇದ್ವಿ, ಹಾಗಾಗಿ ತುಂಬ ಚೆನ್ನಾಗಿ ನಮಗೆ ಕಾಣಿಸ್ತಾನಿತ್ತು. ಹಾಗೆಯೇ ಇವರು ಒಳ್ಳೆ ಪ್ರೋಗ್ರಾಮನ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ ನೋಡಿ, ಇದರಲ್ಲಿ ಇಷ್ಟು ಜನ ಎಲ್ಲ ಇದ್ದಾರಲ್ಲ, ಇವರೆಲ್ಲ ಆಲ್ಮೋಸ್ಟ್ ಎಲ್ಲ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳೇ ಜಾಸ್ತಿ ಇದ್ದಾರೆ. ಈಗ ಎದುರುಗಡೆ ಇದ್ದಾರೆ ನೋಡಿ, ಆಚೆ ಈಚೆ ಸೈಡು, ಇವರಿಬ್ಬರು ಅಕ್ಕ ತಂಗಿ ತುಂಬಾ ಚೆನ್ನಾಗಿ ಮಾಡ್ತಾಯಿದ್ರು, ತುಂಬ ಚೆನ್ನಾಗಿ ಇದು ಮಾಡ್ತಾಯಿದ್ರು. ಎಲ್ಲ ಮಣಿಕಂಠನ ಮಹಿಮೆ ಇರ್ಬೋದು, ತುಂಬ ಚೆನ್ನಾಗಿ ವಿವರಿಸ್ತಾ ಇದ್ರು. ಅಂದರೆ ಅಷ್ಟೇ ಚೆನ್ನಾಗಿ ಅವರ ಹಾವಭಾವಗಳಿರ್ಬೋದು ಎಲ್ಲ ತುಂಬ ಚೆನ್ನಾಗಿ, ಅಂದರೆ ಅವರು ಆಲ್ಮೋಸ್ಟ್ ಎಲ್ಲ ನಾಟ್ಯ ಕಲ್ತಿರ್ತಾರಲ್ವಾ, ಸೊ ಚೆನ್ನಾಗಿ ಮಾಡ್ತಾರೆ. ಸೊ ಹಾಗಾಗಿ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಮೂಡಿ ಬಂತು. ಆಮೇಲೆ ಇದು ತುಳು ಸಾಂಗಿಗೆ ಇವರು ನೃತ್ಯವನ್ನು ಮಾಡಿರುವಂಥದ್ದು ಇದು. ಆದರೆ ಎಷ್ಟು ಚೆನ್ನಾಗಿ ಹಾವಭಾವಗಳನ್ನೆಲ್ಲ ಮಾಡ್ತಾಯಿದ್ರು ಅಂದರೆ ತುಂಬ ನಮಗೆ ನಕ್ಕು ಸಾಕಾಗ್ತಾಯಿತ್ತು, ಎದುರುಗಡೆ ಕೂತಿದ್ವಲ್ವ. ಅಂದರೆ ಕರೆಕ್ಟಾಗಿ ಆ ಪದ್ಯದಲ್ಲಿ ಏನು ಹೇಳ್ತಾರೆ ಅದನ್ನು ಕರೆಕ್ಟಾಗಿ ಅವರು ಹಾವಭಾವದಲ್ಲಿ ನಮ್ಮನ್ನು ಇದು ಮಾಡ್ತಾಯಿದ್ರು, ಮನರಂಜಿಸ್ತಾಯಿದ್ರು. ತುಂಬಾ ಖುಷಿಯಾಯಿತು.
ಸೊ ಹಾಗಾಗಿ ಪ್ರೋಗ್ರಾಮ್ ಅಂತೂ ತುಂಬ ಸಖತ್ತಾಗಿತ್ತು 2ನೇ ದಿನ. 3ನೇ ದಿನ ಮತ್ತು 4ನೇ ದಿನ ಪ್ರೋಗ್ರಾಮ್ ಇರಲಿಲ್ಲ ಸಂಜೆ, ಏನಕ್ಕಂದರೆ ಅವತ್ತು ಬಲಿ ಉತ್ಸವ ಮತ್ತು ಪಲ್ಲಕ್ಕಿ ಉತ್ಸವ ಎಲ್ಲ ಇರುತ್ತಲ್ವ. ಸೊ ಜನರು ಏನು ಮಾಡ್ತಾರೆ ಅಂತೇಳಿದರೆ, ಈ ಥರ ಪ್ರೋಗ್ರಾಮ್ಗಳನ್ನು ಇಟ್ಟಾಗ ಜನರು ಏನು ಮಾಡ್ತಾರೆ ಗೊತ್ತಾ, ಪ್ರೋಗ್ರಾಮಲ್ಲೇ ಕೂತ್ಕೊಂಡಿರ್ತಾರೆ, ಬಲಿ ಉತ್ಸವಕ್ಕೆಲ್ಲ ಬರೋದೇ ಇಲ್ಲ. ಸೊ ಅದಕ್ಕೋಸ್ಕರ ಫಸ್ಟು 2 ಡೇಸ್ ಮಾತ್ರ ಪ್ರೋಗ್ರಾಮನ್ನು ಇಟ್ಟಿದ್ದರು. ಮತ್ತು ಏನು 3-4 ಡೇಸಲ್ಲಿ ಇಟ್ಟಿರಲಿಲ್ಲ. ಸೊ ಇದು ಅವರ ಗುರುಗಳು ನೋಡಿ, ಇವರೇ ಕಲಿಸ್ತಾರೆ ಅವ್ರಿಗೆ, ಮಂಜೇಶ್ವರದಿಂದ ಬಂದು ಈ ನೃತ್ಯವನ್ನು ಮಾಡಿದ್ದಾರೆ. ಹಾಗೆಯೇ ಅವ್ರು ನಂಬರೆಲ್ಲ ಕೊಡ್ತಾಯಿದ್ರು, ಅಂದರೆ ಎಲ್ಲಾದರೂ ಪ್ರೋಗ್ರಾಮ್ ಕೊಡಲಿಕ್ಕಿದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಂತೇಳಿ. ಮತ್ತು ಪದ್ಯ ಕೂಡ ಅಷ್ಟೇ, ಅವರೇ ಅಲ್ಲಿ ಹೇಳೋದು ಸೈಡಲ್ಲಿ ಕೂತ್ಕೊಂಡು. ಟೀಮ್ ಅವ್ರದ್ದು ಇದೆ, ಅಂದರೆ ಇದರಲ್ಲೆಲ್ಲ ಇಡಲ್ಲ, ಅವರೇ ಅಲ್ಲೇ ಕೂತ್ಕೊಂಡು ಪದ್ಯಗಳನ್ನೆಲ್ಲ ಹೇಳಿಕೊಂಡು ನೃತ್ಯವನ್ನು ಮಾಡ್ತಾರೆ. ಹಾಗೆಯೇ ನಿಮಗೆ ಯಾವುದಾದ್ರೂ ರಿಕ್ವೆಸ್ಟೆಡ್ ವಿಡಿಯೋ ಬೇಕು ಅಂತಿದ್ರೆ ನೀವು ಕಮೆಂಟ್ ಮಾಡ್ಬೋದು. ಸೊ ತುಂಬ ಜನ ಈಗ ಕಮೆಂಟ್ ಮಾಡ್ತಾಯಿಲ್ಲ. ಲಲಿತಾ ಸಿಸ್ಟರ್ ಅವರು ಕಮೆಂಟ್ ಮಾಡ್ತಾಯಿದ್ರು, ಬಟ್ ಈಗ ಅವರು ಕಮೆಂಟ್ ಮಾಡ್ತಾಯಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಬಟ್ ನೀವು ಕಮೆಂಟ್ ಮಾಡಿ, ನನಗೆ ಆವಾಗ ತುಂಬ ಖುಷಿಯಾಗುತ್ತೆ. ಜಸ್ಟ್ ಒಂದು ಹಾಯ್ ಆದರೂ ಹೇಳಿ ಬಂದು, ಆವಾಗ ತುಂಬಾ ಖುಷಿಯಾಗುತ್ತೆ ನನಗೆ. ಬೇರೇನು ಕಮೆಂಟ್ ಮಾಡಬೇಕು ಅಂತೇನಿಲ್ಲ, ಜಸ್ಟ್ ಒಂದು ಹಾಯ್ ಆದರೂ ಹೇಳಿ ಒಂಥರ ಖುಷಿಯಾಗುತ್ತೆ. ಇವರೆಲ್ಲ ವೀಡಿಯೋ ನೋಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ ನೋಡಿ, ಈ ವಿಡಿಯೋ ಮಣಿಕಂಠನ ಒಂದು ಮಹಿಮೆಯನ್ನು ಫುಲ್ಲಾಗಿ ಒಂದು ಅರ್ಧ ಗಂಟೆ ಇವರು ನೃತ್ಯವನ್ನು ಮಾಡಿದ್ದಾರೆ ಆಯಿತಾ. ಅಷ್ಟಿತ್ತು, ನಾನು ಅದಕ್ಕೆ ಅದನ್ನು